ನಮಸ್ಕಾರ. ಕಾಂತಾರ ಸಿನಿಮಾ ಇಡೀ ಜಗತ್ತನ್ನೇ ಹೇಗೆ ತನ್ನತ್ತ ಸೆಳೆದಿತ್ತು ಅಂತ ನಮಗೆಲ್ಲ ಗೊತ್ತೇ ಇದೆ. ಈಗ ಆ ದಂತಕಥೆಯ ಮೂಲ ಎಲ್ಲಿದೆ ಅಂತ ತಿಳಿಯೋ ಸಮಯ ಬಂದಿದೆ. ನೋಡಿ, ಕಾಂತಾರ ಅಧ್ಯಾಯ 1 ಕೇವಲ ಒಂದು ಸಿನಿಮಾ ಅಲ್ಲ, ಅದೊಂದು ದೈವಿಕ ರಹಸ್ಯದ ಅನಾವರಣ. ಬನ್ನಿ, ಈ ಮಹಾಕಥೆಯ ಆಳಕ್ಕೆ ಇಳಿದು ಅದರ ಅಸಲಿ ಸತ್ವ ಏನು ಅಂತ ಒಟ್ಟಿಗೆ ನೋಡೋಣ. ಈ ಒಂದು ವಾಕ್ಯ ಇದೆಯಲ್ವಾ, ಇದೇ ಇಡೀ ಸಿನಿಮಾದ ಹೃದಯ ಬಡಿತ. ಇದು ಸುಮ್ನೆ ಒಂದು ಡೈಲಾಗ್ ಅಲ್ಲ. ಇಡೀ ಕಾಂತಾರ ಯೂನಿವರ್ಸ್ ನಿಂತಿರೋದೇ ಈ ತಳಹದಿಯ ಮೇಲೆ. ಮನುಷ್ಯ, ಪ್ರಕೃತಿ ಮತ್ತು ದೈವ, ಈ ಮೂರರ ನಡುವಿನ ಸಂಬಂಧದ ಬಗ್ಗೆ ಹೇಳೋ ಈ ಒಂದು ಶಕ್ತಿಶಾಲಿ ವಿಚಾರವೇ ನಮ್ಮ ಇವತ್ತಿನ ವಿಶ್ಲೇಷಣೆಗೆ ದಾರಿದೀಪ. ಸರಿ, ಹಾಗಿದ್ರೆ ನಮ್ಮ ಈ ಪಯಣದಲ್ಲಿ ಏನೇನಿದೆ ಅಂತ ನೋಡೋಣ. ಮೊದ್ಲು ಈ ಹೊಸ ಅಧ್ಯಾಯ ಹೇಗೆ ಶುರುವಾಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಸಾವಿರಾರು ವರ್ಷಗಳಷ್ಟು ಹಿಂದಕ್ಕೆ ಹೋಗಿ ಆ ದಂತಕಥೆಯೊಳಗೆ ಇಳಿಯೋಣ. ಅಲ್ಲಿ ಒಪ್ಪಂದ, ಲೋಭ ಮತ್ತು ಶಾಪದ ಸಂಘರ್ಷ ಹೇಗಿತ್ತು ಅಂತ ನೋಡೋಣ. ಆಮೇಲೆ ಸಿನಿಮಾದಲ್ಲಿರೋ ಸಿಂಬಲ್ಸ್ ಅಂದ್ರೆ ಸಂಕೇತಗಳ ಹಿಂದಿನ ಅರ್ಥವನ್ನ ಭೇದಿಸಿ ಅದರ ಫಿಲಾಸಫಿ ಏನು ಅಂತ ತಿಳಿದುಕೊಳ್ಳೋಣ. ಕೊನೆಗೆ ಇದು ಯಾಕೆ ಬರೀ ಒಂದು ಸಿನಿಮಾ ಅಲ್ಲ, ಇದೊಂದು ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಅನ್ನೋದನ್ನ ಚರ್ಚಿಸೋಣ. ಮೊದಲನೇದಾಗಿ ಈ ಹೊಸ ಅಧ್ಯಾಯದ ಆರಂಭ. ಕಾಂತಾರ ಅಧ್ಯಾಯ 1 ಅಂದ ತಕ್ಷಣ ಇದು ನಾವು ನೋಡಿದ ಕಥೆಯ ಮುಂದುವರೆದ ಭಾಗ ಅಂತ ಅಂದ್ಕೋಬಾರ್ದು. ಇದು ಸೀಕ್ವಲ್ ಅಲ್ಲ, ಬದಲಿಗೆ ಎಲ್ಲವೂ ಎಲ್ಲಿಂದ ಹೇಗೆ ಶುರುವಾಯಿತು ಅನ್ನೋ ಆ ಮೂಲದ ಕಥೆ. ಅಂದ್ರೆ ಇದೊಂದು ಪ್ರೀಕ್ವೆಲ್. ನಾವು 2022ರ ಸಿನಿಮಾದಲ್ಲಿ ನೋಡಿದ್ವಲ್ಲ, ಆ ಹೋರಾಟ, ಆ ಸಂಘರ್ಷ, ಅದರ ಬೀಜ ಎಲ್ಲಿದೆ, ಅದು ಮೊಳಕೆಯೊಡೆದಿತು ಹೇಗೆ, ದೇವರು, ದೈವ ಮತ್ತು ಮನುಷ್ಯನ ನಡುವಿನ ಆ ಪವಿತ್ರ ಸಂಬಂಧದಲ್ಲಿ ಮೊದಲ ಬಿರುಕು ಮೂಡಿತು ಯಾವಾಗ, ಆ ಒಂದು ಮಹತ್ವದ ಘಟನೆಯೇ ಈ ಸಿನಿಮಾದ ಕಥಾವಸ್ತು. ಸರಿ, ಈಗ ಒಂದು ಟೈಮ್ ಮೆಷಿನ್ ಹತ್ತಿ ಹಿಂದಕ್ಕೆ ಹೋಗೋಣ ಬನ್ನಿ. ಈ ಕಥೆಯ ಬೇರುಗಳು ಎಷ್ಟು ಆಳವಾಗಿವೆ ಅಂತ ನೋಡೋಣ. ಇದು ನಮ್ಮನ್ನು ಒಂದು ಪೌರಾಣಿಕ ಯುಗಕ್ಕೆ ಕರ್ಕೊಂಡೋಗುತ್ತೆ. ಒಮ್ಮೆ ಈ ಟೈಮ್ಲೈನ್ ನೋಡಿ. ಕಥೆ ನಡೆಯೋದು ಇವತ್ತಿನಿಂದ ಸುಮಾರು 1700 ವರ್ಷಗಳ ಹಿಂದೆ, ಅಂದ್ರೆ ಕ್ರಿಸ್ತಶಕ 3ನೇ ಶತಮಾನದಿಂದ 9ನೇ ಶತಮಾನದವರೆಗೆ. ಇದು ಕರ್ನಾಟಕದಲ್ಲಿ ಕದಂಬರು ಆಳುತ್ತಿದ್ದ ಕಾಲ. ಪಂಜುರ್ಲಿ ಮತ್ತು ಗುಳಿಗ ದೈವಗಳು ಭೂಮಿಗೆ ಬಂದಾಗಿನಿಂದ ಮನುಷ್ಯ ಮತ್ತು ದೈವದ ನಡುವೆ ಮೊದಲ ಬಾರಿಗೆ ಒಂದು ಒಪ್ಪಂದ ಏರ್ಪಡುವವರೆಗಿನ ಒಂದು ದೊಡ್ಡ ಯುಗದ ಕಥೆಯಿದು. ಈ ಇಡೀ ಕಥೆಯ ಸೆಂಟರ್ ಪಾಯಿಂಟ್ ಯಾವುದು ಅಂದ್ರೆ ಪಂಜುರ್ಲಿ ಮತ್ತು ಗುಳಿಗ ದೈವಗಳು. ಅವುಗಳ ಮೂಲದ ರಹಸ್ಯವೇನು, ಅವುಗಳ ನಡುವೆ ಯಾಕೆ ಸಂಘರ್ಷ ನಡೆತು, ಮತ್ತು ಇದೆಲ್ಲದರ ಮಧ್ಯೆ ಸ್ವತಃ ಪರಮಾತ್ಮನೇ ಮನುಷ್ಯ ರೂಪದಲ್ಲಿ ಭೂಮಿಗೆ ಇಳಿದು ಬರಬೇಕಾದ ಅನಿವಾರ್ಯತೆ ಯಾಕಿತ್ತು? ಈ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕರೆ ನಮಗೆ ಇಡೀ ಸಿನಿಮಾದ ಆತ್ಮವೇ ಸಿಕ್ಕಾಗೆ. ಯಾವುದೇ ಒಂದು ದೊಡ್ಡ ಕಥೆಯನ್ನ ತಗೊಂಡ್ರೆ ಅದರಲ್ಲೊಂದು ಮುಖ್ಯ ಸಂಘರ್ಷ ಇರಲೇಬೇಕು ಅಲ್ವಾ? ಇಲ್ಲಿ ಆ ಸಂಘರ್ಷವನ್ನು ಹುಟ್ಟುಹಾಕುವುದೇ ಈ 3 ಶಕ್ತಿಶಾಲಿ ಅಂಶಗಳು. ಮೊದಲನೆಯದು ದೈವದ ಜೊತೆ ಮಾಡಿಕೊಂಡ ಒಂದು ಪವಿತ್ರ ಒಪ್ಪಂದ. ಆಮೇಲೆ ಮನುಷ್ಯನ ಮನಸ್ಸಲ್ಲಿ ಹುಟ್ಟುವ ಲೋಭ ಅಂದ್ರೆ ದುರಾಸೆ. ಮತ್ತು ಕೊನೆಗೆ ಆ ದುರಾಸೆಯಿಂದ ತಪ್ಪಿಸಿಕೊಳ್ಳೋಕ್ ಆಗದ ಒಂದು ಶಾಪ. ಈ 3ರ ಚಕ್ರವ್ಯೂಹವೇ ಕಥೆಯನ್ನ ಮುಂದೆ ತಗೊಂಡ್ಹೋಗುತ್ತೆ. ಈ ಸಂಘರ್ಷದ ಮಧ್ಯೆ ನಿಲ್ಲೋದೆ ರಿಷಬ್ ಶೆಟ್ಟಿಯವರ ಪಾತ್ರ. ಆ ಪಾತ್ರಕ್ಕೆ 2 ಮುಖ. ಒಂದು ಕಡೆ ಆತ ಕಾಡಿನ ರಕ್ಷಕನಾಗಿ ನಿಂತ ದೈವಸ್ವರೂಪಿ, ಇನ್ನೊಂದು ಕಡೆ ಜನರನ್ನು ಮತ್ತು ದೈವದ ಒಪ್ಪಂದವನ್ನು ಕಾಪಾಡೋಕೆ ಬಂದ ಮಾನವ ಯೋಧ. ಈ ದೈವಿಕ ಮತ್ತು ಮಾನವೀಯ ಶಕ್ತಿಗಳ ನಡುವಿನ ದ್ವಂದ್ವವೇ ಆ ಪಾತ್ರದ ನಿಜವಾದ ಶಕ್ತಿ. ನೋಡಿ, ಕಥೆ ಹೇಗೆ ಮುಂದೆ ಹೋಗುತ್ತೆ ಅನ್ನೋದು ತುಂಬಾನೇ ಕ್ಲಿಯರ್ ಆಗಿದೆ. ಫಸ್ಟ್ ಸ್ಟೆಪ್ ದೈವಿಕ ಒಪ್ಪಂದ. ದೇವರು ಮನುಷ್ಯನಿಗೆ ಬದುಕೋಕೆ ಅಂತ ಪವಿತ್ರ ಭೂಮಿಯನ್ನ ಕೊಡ್ತಾನೆ. ಸೆಕೆಂಡ್ ಸ್ಟೆಪ್ ಮಾನವನ ದುರಾಸೆ. ಕೊಟ್ಟ ಮಾತನ್ನ ಮರೆತು ಮನುಷ್ಯ ಆ ಭೂಮಿಯನ್ನ ತನ್ಗೆ ಸ್ವಂತ ಮಾಡ್ಕೊಳ್ಳೋಕ್ ನೋಡ್ತಾನೆ. ಮತ್ತು ಥರ್ಡ್, ಫೈನಲ್ ಸ್ಟೆಪ್ ದೈವಿಕ ಶಾಪ. ಒಪ್ಪಂದ ಮುರಿದು ಬಿದ್ದಾಗ ಪ್ರಕೃತಿಯೇ ಅದಕ್ಕೆ ಉತ್ತರ ಕೊಡುತ್ತೆ. ಸರಿ, ಕಥೆಯ ಮೇಲ್ಪದರವನ್ನ ನೋಡಿದಾಯ್ತು. ಈಗ ಅದರ ಆತ್ಮವನ್ನ ನೋಡೋ ಸಮಯ. ಈ ಸಿನಿಮಾದಲ್ಲಿ ಕಾಣೋ ಪ್ರತಿಯೊಂದು ದೃಶ್ಯ, ಪ್ರತಿಯೊಂದು ವಸ್ತುವಿನ ಹಿಂದೆಯೂ ಒಂದೊಂದು ಆಳವಾದ ಸಂಕೇತ ಅಡಗಿದೆ. ಬನ್ನಿ, ಅವುಗಳ ಅರ್ಥವನ್ನ ಒಂದೊಂದಾಗಿ ಬಿಡಿಸೋಣ. ಉದಾಹರಣೆಗೆ, ಪಂಜುರಳಿ ದೈವ ಅಂದ್ರೆ ಸುಮ್ನೆ ಶಕ್ತಿಯಲ್ಲ, ಅದು ಪ್ರಕೃತಿಯ ನ್ಯಾಯದ ಸಂಕೇತ. ಇನ್ನು ಅರಣ್ಯ, ಅದು ಕೇವಲ ಮರಗಿಡಗಳ ಗುಂಪು ಅಲ್ಲ, ಅದು ಪ್ರಕೃತಿಯೇ ದೇವಾಲಯವಾಗಿರೋ ಒಂದು ಪವಿತ್ರ ಜಾಗ. ಮನುಷ್ಯನ ಪಾಪಪುಣ್ಯಗಳಿಗೆ ಅದೇ ಸಾಕ್ಷಿ. ದೇವರು ಮತ್ತು ಮನುಷ್ಯನನ್ನ ಬೆಸೆಯೋ ಸೇತುವೆ ಭೂತಕೋಲ ಅನ್ನೋ ನಂಬಿಕೆ. ಕೊನೆಗೆ ಸಿನಿಮಾದಲ್ಲಿ ಬರೋ ಯುದ್ಧದ ದೃಶ್ಯಗಳು ಬರೀ ಹೊಡೆದಾಟವಲ್ಲ, ಅದು ಸತ್ಯ ಮತ್ತು ಅಸತ್ಯದ ನಡುವಿನ, ಧರ್ಮ ಮತ್ತು ಅಧರ್ಮದ ನಡುವಿನ ನಿರಂತರ ಸಂಘರ್ಷದ ರೂಪಕ. ಇಷ್ಟೆಲ್ಲ ಕಥೆ, ಸಂಕೇತಗಳೆಲ್ಲ ನೋಡಿದ ಮೇಲೆ
ಫೈನಲ್ ಆಗಿ ಈ ಸಿನಿಮಾ ಏನ್ ಹೇಳಕ್ ಹೊರಟಿದೆ? ಅದರ ಅಸಲಿ ಸಂದೇಶವಾದ್ರೂ ಏನು? ಈಗ ನಾವು ವಿಶ್ಲೇಷಣೆಯ ಅತ್ಯಂತ ಮುಖ್ಯವಾದ ಭಾಗಕ್ಕೆ ಅಂದ್ರೆ ಸಿನಿಮಾದ ತಾತ್ವಿಕ ತಿರುಳಿನ ಕಡೆಗೆ ಹೋಗೋಣ. ಧರ್ಮವಿಲ್ಲದ ಅಭಿವೃದ್ಧಿ, ನಾಶದ ದಾರಿ. ಈ ಒಂದು ವಾಕ್ಯದಲ್ಲೇ ಇಡೀ ಸಿನಿಮಾದ ಸಾರಾಂಶ ಅಡಗಿದೆ. ಇದು ಕೇವಲ ಡೆವಲಪ್ಮೆಂಟ್ ಬಗ್ಗೆ ಮಾತ್ರ ಮಾತಾಡ್ತಿಲ್ಲ, ಬದಲಿಗೆ ನಾವು ಆಯ್ಕೆ ಮಾಡ್ಕೊಳ್ಳೋ ದಾರಿಯಲ್ಲಿ ನೈತಿಕತೆ ಇದೆಯಾ ಇಲ್ವಾ ಅಂತ ಕೇಳೋ ಒಂದು ಗಂಭೀರವಾದ ಪ್ರಶ್ನೆ. ಇದರ ಇನ್ನಷ್ಟು ಆಳವಾದ ಅರ್ಥ ಏನು ಗೊತ್ತಾ? ದೇವರು ಅಂದ್ರೆ ಎಲ್ಲೋ ದೇವಸ್ಥಾನದಲ್ಲಿರೋ ವಿಗ್ರಹ ಮಾತ್ರ ಅಲ್ಲ, ಅದು ನಾವು ಉಸಿರಾಡೋ ಗಾಳಿಯಲ್ಲಿ, ಕುಡಿಯೋ ನೀರಲ್ಲಿ, ಜೀವ ಕೊಡೋ ಮಣ್ಣಿನಲ್ಲಿರೋ ಒಂದು ಚೈತನ್ಯ. ಆ ಪ್ರಕೃತಿಯ ಶಕ್ತಿಯನ್ನ ನಾವು ಗೌರವಿಸ್ಲಿಲ್ಲ ಅಂದ್ರೆ ಅದೇ ಶಕ್ತಿ ನಮ್ಮ ವಿನಾಶಕ್ಕೂ ಕಾರಣ ಆಗ್ಬೋದು. ಸೊ ಮನುಷ್ಯ ಮತ್ತು ಪ್ರಕೃತಿಯ ನಡುವಿನ ಆ ಬಂಧ ಇದೆಯಲ್ಲ, ಅದು ಯಾವತ್ತೂ ಮುರಿಬಾರ್ದು. ಹೀಗೆ ಈ ಕಥೆ ನಮಗೆ 3 ಮುಖ್ಯವಾದ ವಿಚಾರಗಳನ್ನ ಹೇಳುತ್ತೆ. ಒಂದು, ಧರ್ಮ ಅಂದ್ರೆ ನಮ್ಮ ಕರ್ತವ್ಯ ಏನು ಅನ್ನೋದು. ಇನ್ನೊಂದು, ಪ್ರಕೃತಿಯೇ ದೈವ ಅನ್ನೋ ಸತ್ಯ. ಮತ್ತು ಕೊನೆಯದಾಗಿ, ಮನುಷ್ಯ ತನ್ನನ್ನ ತಾನು ಅರಿತುಕೊಳ್ಳುವ ಆತ್ಮಸಾಕ್ಷಾತ್ಕಾರದಂತಹ ದೊಡ್ಡ ವಿಷಯಗಳನ್ನ ನಮ್ಮ ಮುಂದೆ ಇಡುತ್ತೆ. ಹಾಗಿದ್ರೆ ಕಾಂತಾರ ಅಧ್ಯಾಯ 1 ಬರೀ ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾ ಅಷ್ಟೇನಾ, ಅಥವಾ ಅದನ್ನು ಮೀರಿ ಏನನ್ನಾದ್ರೂ ಕೊಡೋಕೆ ಪ್ರಯತ್ನಿಸ್ತಿದ್ಯಾ? ನಮ್ಮ ವಿಶ್ಲೇಷಣೆಯ ಈ ಕೊನೆಯ ಭಾಗದಲ್ಲಿ ಆ ಪ್ರಶ್ನೆಗೆ ಉತ್ತರ ಹುಡುಕೋಣ. ನೋಡಿ, ಈ ಸಿನಿಮಾದ ನಿಜವಾದ ಗುರಿ ಬರೀ ಒಂದು ಕಥೆ ಹೇಳಿ ಸುಮ್ನಾಗೋದಲ್ಲ. ಬದಲಿಗೆ ನಾವು ಪ್ರಕೃತಿಯಿಂದ ಬೇರೆ ಅಲ್ಲ, ನಾವು ಅದರದ್ದೇ ಒಂದು ಭಾಗ ಅನ್ನೋ ಸತ್ಯವನ್ನ ನಮ್ಮಿಗೆ ಮನವರಿಕೆ ಮಾಡಿಸೋದು. ಮನುಷ್ಯ ಮತ್ತು ಪ್ರಕೃತಿಯ ನಡುವೆ ಕಳೆದೋಗಿರೋ ಆ ಸ್ಪಿರಿಚುವಲ್ ಕನೆಕ್ಷನ್ ಇದೆಯಲ್ಲ, ಅದನ್ನ ಮತ್ತೆ ನೆನಪಿಸೋದೇ ಇದರ ಉದ್ದೇಶ. ಅದಕ್ಕೆ ಇದು ಒಂದು ಪೌರಾಣಿಕ ನಾಟಕವನ್ನ ಮೀರಿ ಒಂದು ಧ್ಯಾನದ ಹಾಗೆ ಅನುಭವ ಕೊಡುತ್ತೆ. ಈ ಆಧ್ಯಾತ್ಮಿಕ ಅನುಭವವನ್ನ ಕಟ್ಟಿಕೊಡೋಕ್ಕೆ ಸಿನಿಮಾದ ಪ್ರತಿಯೊಂದು ತಾಂತ್ರಿಕ ವಿಭಾಗವೂ ಅದ್ಭುತವಾಗಿ ಕೆಲಸ ಮಾಡಿದೆ. ಕ್ಯಾಮೆರಾ ವರ್ಕ್ ಕಾಡಿನ ಪ್ರತಿ ಎಲೆಯನ್ನು ದೈವ ಸ್ವರೂಪದ ಹಾಗೆ ತೋರಿಸುತ್ತೆ. ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್ ನಮ್ಮ ಹೃದಯದಲ್ಲಿ ಒಂದೇ ಸಲಕ್ಕೆ ಭಯ ಮತ್ತು ಭಕ್ತಿಯನ್ನ ತುಂಬುತ್ತೆ. ಇನ್ನು ರಿಷಬ್ ಶೆಟ್ಟಿಯವರ ನಟನೆ ಮತ್ತು ಅದ್ಭುತ ವಿಎಫ್ಎಕ್ಸ್ ಡಿಸೈನ್ ಆ ಪೌರಾಣಿಕ ಜಗತ್ತನ್ನ ನಮ್ಮ ಕಣ್ಣು ಮುಂದೆ ಜೀವಂತವಾಗಿಸುತ್ತೆ. ಕೊನೆಯದಾಗಿ ಈ ಇಡೀ ವಿಶ್ಲೇಷಣೆಯನ್ನ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ಸಾವಿರಾರು ವರ್ಷಗಳ ಹಿಂದಿನ ಆ ಕಥೆಯಲ್ಲಿ ನಡೆದ ಒಪ್ಪಂದ, ದುರಾಸೆ ಮತ್ತು ಶಾಪದ ಚಕ್ರಕ್ಕೂ ಇವತ್ತಿನ ಜಗತ್ತಿನಲ್ಲಿ ನಾವು ಪ್ರಕೃತಿಯ ಜೊತೆ ನಡ್ಕೊಳ್ತಿರೋ ರೀತಿಗೂ ಏನಾದ್ರೂ ಸಂಬಂಧ ಇದ್ಯಾ? ಆ ಪ್ರಾಚೀನ ಕಥೆ ಇವತ್ತಿನ ನಮ್ಮ ವಾಸ್ತವಕ್ಕೆ ಹಿಡಿದ ಕನ್ನಡದ ಹಾಗೆ ಕಾಣಿಸ್ತಿಲ್ವಾ? ಯೋಚನೆ ಮಾಡಿ. ಬಹುಶಃ ಈ ಪ್ರಶ್ನೆಯಲ್ಲೇ ಕಾಂತಾರದ ನಿಜವಾದ ಯಶಸ್ಸು ಅಡಗಿದೆ.